ಕವಿದು ನೂಕುವ ಹರುಷವನು ಸಂತವಿಸಲರೇನು ಕಂಕ ನಿನ್ನೊಡನೆ ಯಮಗೆ ವಿಮಳ ದ್ಯೂತ ಕೇಳಿಗೆ ಚಿತ್ತವಾಯ್ತು ಎನಲು ಅವಧಿಪತಿ ಜೂಜಿನಲ್ಲಿ ಪಾಂಡವರು ಸಿಲುಕಿದರು. ಅವರ ವಿಧಿಯನು ಭುವನದಲ್ಲಿ ಬಲ್ಲವರದಾರು ಎಂದನು ವಿರಾಟಂಗೆ. ಈಗಾಗಲೇ ಕವಿ ಹೇಳಿದ್ದಾನಲ್ಲ, ಮನ ಮುಂದುಗೆಟ್ಟಿತು ಎನ್ನುವಷ್ಟು ಸಂತೋಷಗೊಂಡಂತಹ ವಿರಾಟನಿಗೆ ಈ ಸಂತೋಷವನ್ನು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅದನ್ನು ಹೇಗಾದರೂ ಮಾಡಿ ಅನುಭವಿಸಬೇಕು ಅಂತ ಹೇಳಿ ತನ್ನ ಬಳಿಯಲ್ಲೇ ಇದ್ದಂತಹ ಕಂಕಭಟ್ಟನನ್ನು ಕರೀತಾನೆ. ಅರ್ಥಾತ್ ಯುಧಿಷ್ಠಿರ, ರಾಜನಿಗೆ ತಿಳಿದಿಲ್ಲ ಆತ ಯುಧಿಷ್ಠಿರ ಎನ್ನುವುದಾಗಿ. ಕಂಕಭಟ್ಟನನ್ನು ಕರೆದು ಈ ಸಂತೋಷವನ್ನು ನಾನು ಅನುಭವಿಸಬೇಕು, ಅಥವಾ ಈ ಉಂಟಾಗಿರುವ ಸಂತೋಷವನ್ನು ನಾನಿನ್ನು ತಳೆದುಕೊಳ್ಳಲಾರೆ, ಹಾಗಾಗಿ ಸಂತೋಷಕ್ಕಾಗಿ ನಿನ್ನೊಡನೆ ದ್ಯೂತವನ್ನಾಡಬೇಕು ಅಂತ ಹೇಳಿ ಕಂಕಭಟ್ಟನನ್ನು ದ್ಯೂತಕ್ಕೆ ಕರೆಯುತ್ತಾನೆ. ಈಗಾಗಲೇ ಯುಧಿಷ್ಠಿರನಿಗೆ 2 ದ್ಯೂತಗಳ ಅನುಭವ ಆಗಿ ಹೋಗಿದೆ. ಒಂದರಲ್ಲಿ ಸರ್ವಸ್ವವನ್ನು ಕಳೆದು ಮಡದಿಯನ್ನೂ ಕಳೆದುಕೊಳ್ಳಬೇಕಾದಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ. 2ನೇ ದ್ಯೂತದಲ್ಲಿ ಅವರು ಅನುಭವಿಸ್ತಾ ಇದ್ದಾರಲ್ಲ, 12 ವರ್ಷದ ವನವಾಸ, ಮತ್ತೊಂದು ವರ್ಷ ಯಾರದ್ದೋ ರಾಜ್ಯದಲ್ಲಿ ಯಾವುದೋ ವೇಷದಲ್ಲಿ ಹೇಗೋ ಬದುಕನ್ನು ಸಾಗಿಸುವಂತಹ ಆ ಪರದಾಟದ ಜೀವನ. ಹಾಗಾಗಿ ಕಂಕ ಈಗ ದ್ಯೂತಕ್ಕೆ ಒಪ್ಪಿಕೊಂಡಾನೆ ಅಂತ ಹೇಳಿದರೆ ಇಲ್ಲ. ಬಹುವಿನಯದಿಂದ ಯುಧಿಷ್ಠಿರ ಆತನ ಗುಣವನ್ನು ಬಿಡುವುದಿಲ್ಲ. ಬಹುವಿನಯದಿಂದಲೇ ಆತನು ಜೂಜಿನಿಂದ ಪಾಂಡವರಿಗಾಗಲೇ ಹಾಳಾಗಿದ್ದವರೆ, ಈ ಭುವನದಲ್ಲಿ ಅವರ ಸ್ಥಿತಿಗತಿಯನ್ನು ಬಲ್ಲವರಾರಿಲ್ಲ, ವಿಧಿಹೀನರಾಗಿದ್ದಾರೆ. ವಿಧಿಯೂ ಅವರನ್ನು ಕಾಪಾಡುವುದಕ್ಕಾಗುವುದಿಲ್ಲ. ಅಂತಹ ದಾರಿದ್ರ್ಯ ಅವಸ್ಥೆ. ಸಾಮ್ರಾಟರಾಗಿದ್ದವರು ರಾಜಸೂಯಧ್ವರವನ್ನು ನೆರವೇರಿಸಿಕೊಂಡಂತಹ ಪಾಂಡವರಿಗೆ ಈ ಅವಸ್ಥೆ ಇದೆ. ಹೀಗಿರಬೇಕಾದರೆ ನೀವು ರಾಜರಾದಂತಹ ನೀವು ದ್ಯೂತವನ್ನಾಡಬೇಕೇ ಅಂತ ಹೇಳಿ, ಅಥವಾ ಈ ಲೋಕದಲ್ಲಿ ಆ ದ್ಯೂತದಿಂದ ಬರಬಹುದಾದಂತಹ ದುರ್ಗತಿ, ಆ ದುರ್ವಿಧಿ, ಅದನ್ನು ನಾವು ಹೇಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ? ಹಾಗಾಗಿ ದ್ಯೂತ ಬೇಡ ಎಂದು ಕಂಕನೊಂದು ರೀತಿಯಲ್ಲಿ ವಿನಯದಲ್ಲಿ ನಿರಾಕರಿಸ್ತಾನೆ. ಆದರೆ ರಾಜ ಬಿಡುವುದಿಲ್ಲ. ಮುಂದೇನಾಗ್ತದೆ ನೋಡು. ಅವರು ರಾಜ್ಯವನೊಡ್ಡಿ ಸೋತವಲು ಯಮಗೆ ಪಣಬೇರಿಲ್ಲ. ಹರ್ಷೋತ್ಸವ ಕುಮಾರಾಭ್ಯುದಯ ವಿಜಯ ಶ್ರವಣ ಸುಖಮಿಗಲು ಯಮಗೆ ಮನವಾಯ್ತು. ಒಡ್ಡು ಸಾರಿಯ ನಿವಹವನು ಹೂಡು ಎನಲು ಹೂಡಿದ ನವನಿಪತಿ ನಸುನಗುತ ಹಾಸಂಗಿಯನು ಹಾಕಿದನು. ಮಗನಲ್ಲಿ ಕುರುಡು
ಪ್ರೇಮವನ್ನು ಈಗ ವಿರಾಟನು ಪಡೆದುಕೊಂಡಿದ್ದಾನೆ. ಮಗ ಗೆದ್ದಿದ್ದಾನೆ. ಗಾಂಗೇಯರನ್ನು, ದ್ರೋಣಾಚಾರ್ಯರಾಗಿರ್ಬೋದು, ಭೀಷ್ಮಾಚಾರ್ಯರಾಗಿರ್ಬೋದು, ಇವರನ್ನೆಲ್ಲ ಸೋಲಿಸುವುದಕ್ಕೆ ಸಶಕ್ತನಾಗಿದ್ದಾನೆ. ಆತನು ಗೆದ್ದಿದ್ದಾನೆ. ಕೀರ್ತಿ ಪತಾಕೆಯನ್ನು, ವಿರಾಟನಗರದ ಕೀರ್ತಿ ಪತಾಕೆಯನ್ನು ಏರಿಸಿದ್ದಾನೆ. ಹೀಗೆ ಕುರುಡು ಪ್ರೇಮ ಮಗನ ಮೇಲೆ. ಅದನ್ನು ಆಚರಿಸಿಕೊಳ್ಳಬೇಕು ಅಂತ ನಾನು ದ್ಯೂತವನ್ನು ಆಡಬೇಕು ಅಂತ ನಿನ್ನಲ್ಲಿ ಕೇಳಿಕೊಂಡೆ ನಾನು ಅನ್ನು ಕಂಕನಲ್ಲಿ ಮತ್ತೆ ವಿವರಣೆ ಹೇಳುತ್ತಾನೆ. ನೀನು ಯಾವ ಪಾಂಡವರ ಕಥೆ ಹೇಳಿದ್ಯಲ್ಲ, ಅವರೆಲ್ಲ ರಾಜ್ಯವನ್ನು ಒಡ್ಡಿಕೊಂಡು ಅವರವರ ಸಾಮ್ರಾಜ್ಯವನ್ನೇ ಒಬ್ಬರೊಬ್ಬರು ಪಣವಾಗಿಟ್ಟುಕೊಂಡು ಸೋತು ಹೋದವರು. ಆದರೆ ನಾನಿಲ್ಲಿ ಯಾವುದೇ ರಾಜ್ಯವನ್ನು ಪಣ ಇಡುವುದಿಲ್ಲ, ಅಥವಾ ಬೇರೆ ಯಾವ ವಸ್ತು ವಿಷಯಕ್ಕಾಗಿ ನಾನು ಈ ದ್ಯೂತವನ್ನು ಆಡುತ್ತಿಲ್ಲ. ನಾನು ಆಡುತ್ತಿರುವುದು ಈ ಹರ್ಷೋತ್ಸವದ ಈ ಸಂದರ್ಭದಲ್ಲಿ ಕುಮಾರಾಭ್ಯುದಯದ ವಿಜಯಶ್ರವಣವನ್ನು ಸುಖಿಸಲು ಎನ್ನುವುದು. ಅಂದರೆ ದೂತರು ಬಂದು ಏನು ಹೇಳಿದ್ದಾರೆ ಆ ಯುದ್ಧರಂಗದಲ್ಲಿ, ಉತ್ತರನು ಗೆದ್ದಿದ್ದಾನೆ ಎನ್ನುವಂತಹ ವಿಚಾರ, ಅದರಲ್ಲಿಯೂ ಗೆದ್ದು ಯಾರನ್ನು ಸೋಲಿಸಿದ್ದಾನೆ? ದುರ್ಯೋಧನನ ಪಕ್ಷದಲ್ಲಿರುವಂತಹ ದೊಡ್ಡ ದೊಡ್ಡ ಗುರುಗಳಾಗಿರಬಹುದು, ಪಿತಾಮಹರಾಗಿದ್ದಿರಬಹುದು, ಅಥವಾ ಕುರು ಸಾಮ್ರಾಜ್ಯದ ದಿಗ್ಗಜರನ್ನು, ವೀರರನ್ನು ಸೋಲಿಸಿದ್ದೇನೆ. ಆ ಒಂದು ವಿಷಯವನ್ನು ಕೇಳಿದ್ದೇನಲ್ಲ, ಆ ವಿಷಯವನ್ನು ಸುಖಿಸುವುದಕ್ಕೋಸ್ಕರವಾಗಿ ದ್ಯೂತವನ್ನು ಆಡಬೇಕು. ಹಾಗಾಗಿ ಇನ್ನು ತಡ ಮಾಡಬೇಡ, ನನಗೀಗ ಮನವಾಗಿದೆ. ಹೂಡು, ಕಾಯಿಗಳನ್ನು ಹೂಡು. ದ್ಯೂತಕ್ಕೆ ಬೇಕಾದಂತಹ ಹಾಸಾಂಗಿಯನ್ನು, ಆ ಪಗಡೆ ಮನೆಗಳೇನಿದೆ ಅದನ್ನು ಹೊಲಿದಿರುವಂತಹ ಹಾಸನ್ನು ಹಾಸು, ದ್ಯೂತಕ್ಕೆ ಸಿದ್ಧ ಮಾಡು ಎನ್ನುವುದಾಗಿ ಕಂಕನಲ್ಲಿ ಮತ್ತೆ ವಿರಾಟರಾಜನು ಹೇಳುತ್ತಾನೆ. ಮತ್ತು ಕಂಕನಿಗೆ ಈಗ ಅದನ್ನು ವಿರೋಧಿಸುವುದಕ್ಕೆ ಯಾವ ಉಪಾಯವೂ ಇಲ್ಲ. ರಾಜಾಜ್ಞೆಯನ್ನು ಮನ್ನಿಸಲೇಬೇಕು, ಕೇಳಲೇಬೇಕು. ಹಾಗಾಗಿ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಇರಲಿ ಎನ್ನುವುದಕ್ಕೆ ಕಂಕನ ಅದರಂತೆ ಮಾಡುತ್ತಾನೆ. ಆದರೆ ಈ ದ್ಯೂತ ಮತ್ತೊಂದಷ್ಟು ಪರಿಣಾಮಗಳಿಗೆ ಕಾರಣವಾಗುತ್ತದೆ ಅಂತ ಮುಂದಿನ ಕತೆ ಹೇಳುತ್ತದೆ. ಅದನ್ನೆಲ್ಲ ಕೇಳೋಣವಾಗಲಿ.